ದೇವರು ಎಲ್ರಿಗೂ ನಮಸ್ಕಾರ. ನಾನಾದರೂ ಏನಾದರೂ ಒಂದು ವೇಳೆ ಬಿಗ್ ಬಾಸ್ ಸೀಸನಲ್ಲಿ ಸೆಲೆಕ್ಟ್ ಆದರೆ, ಕಂಟೆಸ್ಟೇಟ್ ಆಗಿ ನಾನೊಬ್ಬ ಸೆಲೆಕ್ಟ್ ಆದರೆ ಯಾವ ರೀತಿ ಇರುತ್ತೆ? ನಾನು ನಮ್ಮ ತಾಯಿನ ಕೇಳಬೇಡಿ, ಜಸ್ಟ್ ಒಂದು ನಾನು ಸೆಲೆಕ್ಟ್ ಆಗಲಿಲ್ಲ ಅದ್ರ ಬಿಟ್ಟು ಕೇಳಬೇಡಿ, ಬನ್ನಿ ಕೇಳೋಣ. ವಯಸ್ಸು ಅವ್ರು ಒಂದು ಸ್ವಲ್ಪ ಇದೆ. ಅಮ್ಮ ನೀನೊಂದು ಕೇಳ್ತಾನೆ, ನಿನ್ನ ಮಗ ಏನಾದರೂ ಮಿಡಲ್ ಕ್ಲಾಸ್ ಇದ್ದಂಥ ಒಬ್ಬ ವ್ಯಕ್ತಿ ಬಿಗ್ ಬಾಸ್ ಸೆಲೆಕ್ಟ್ ಆದರೆ ಯಾವ ರೀತಿ ಇರುತ್ತೆ? ಖುಷಿ ಇರ್ತೈತ್ರಿ. ಎಲ್ಲ ಕರ್ನಾಟಕ ಜನ ಹೇಳು. ಎಲ್ಲಾರ್ಗಿ ಖುಷಿ ಇರ್ತೈತಿ. ನಮಸ್ಕಾರ ರೀ ಎಲ್ಲಾರ್ಗಿ. ನನ್ ಮಗ ಏನಾರ ಮೇಂಟೈನ್ ಮಾಡ್ರಿ ನಮಗೂ ಖುಷಿ ಇರ್ತೈತ್ರಿ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಬಿಗ್ ಬಾಸ್ ಸೆಲೆಕ್ಟ್ ಆದ್ರೆ ನಮ್ಮ ಜೀವನ ಬದಲಾಗುತ್ತಾ? ಇಲ್ರಿ, ಖುಷಿ ಇರ್ತೈತ್ರಿ. ನನ್ ಮಗ ಏನಾರ ಬೇಗ ಮಾಡ್ತಾನಂತಂದು ಖುಷಿ ಇರ್ತೈತ್ರಿ. ಎಲ್ಲ ಕರ್ನಾಟಕ ಜನ ಹೇಳಿ, ಪ್ರತಿಯೊಬ್ಬರು ಕೂಡ ಸೇರ್ ಮಾಡಿ ಬಿಗ್ ಬಾಸ್ ಟೀಮ್ ಮುಟ್ಬೇಕಂತ ಹೇಳಿ. ಎಲ್ಲರಿಗೂ ಇದೇ ರೀತಿಲಿ ನಿಮ್ ಮಕ್ಕಳಿಗೆ ನೀವು ಸಪೋರ್ಟ್ ಮಾಡ್ರಿ. ಬಿಗ್ ಬಾಸ್ ಟೀಮ್ ಅಲ್ಲಿ ಕಳ್ಸ ಅಂತ ಹೇಳು. ಕಳ್ಸ್ರಿ, ನೀವು ಸಪೋರ್ಟ್ ಮಾಡಿ ಕಳ್ಸ್ರಿ. ನೋಡಿದ್ರಲ್ಲ ದೇವ್ರು, ಒಂದು ತಾಯಿ ಪ್ರೀತಿ ಹಿಂಗೆ. ನಾವು ಏನಾದ್ರು ಸೆಲೆಕ್ಟ್ ಆದ್ರೆ ನಮ್ಮ ಮಿಡಲ್ ಕ್ಲಾಸ್ ಕುಟುಂಬ ಇದ್ದಂತ ಲೈಫೇ ಚೇಂಜ್ ಆಗುತ್ತೆ. ಯಾಕಂದ್ರೆ ನಮಗೆ ಇದೊಂದು ಪ್ಲಾಟ್ಫಾರ್ಮ್ ಬಿಟ್ಟರೆ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬಿಟ್ಟರೆ ನಮಗೆ ಬೇರೆ ಯಾವುದೋ ಪ್ಲಾಟ್ಫಾರ್ಮ್ ಇಲ್ಲ. ಯಾಕಂದ್ರೆ ಅಷ್ಟು ನಾಲೆಜ್ ಇಲ್ಲ. ಅದ್ರ ಬಟ್ ಇದೇ ಸೋಷಿಯಲ್ ಮೀಡಿಯಾದಿಂದ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿಯಿಂದ ಆಗುತ್ತೆ, ಅದೇನಿಲ್ಲ. ನಿಮ್ಮ ಕೈಯಲ್ಲಿ ಇದಕ್ಕಿಂತ ಬೇರೆ ಏನೂ ಇಲ್ಲ. ನಾವೇನಾದರೂ ಒಂದು ವೇಳೆ ನಾನಾದರೂ ಸೆಲೆಕ್ಟ್ ಆದರೆ, ಇಡೀ ನಮ್ಮ ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ನಾನು ಒಬ್ಬ ವ್ಯಕ್ತಿ ಹುಟ್ಟಿ ಇಲ್ಲಿವರೆಗೆ ಎಷ್ಟೋ ಕೂಲಿ ಕೆಲಸ ಮಾಡಿ ಒಂದು ಊಟಕ್ಕೋಸ್ಕರ ಕಷ್ಟಪಟ್ಟಿದ್ದೀನಲ್ಲ, ಅದಕ್ಕೂ ಸಾರ್ಥಕ ಆಗುತ್ತೆ. ನಾನೇನಾದರೂ ಸೆಲೆಕ್ಟ್ ಆದರೆ ನಮ್ಮ ಜೀವನನೇ ಬದಲಾಗುತ್ತೆ. ಬಿಗ್ ಬಾಸ್ ಅನ್ನೋದು ಎಷ್ಟೋ ಕಂಟೆಂಟ್ ಕ್ರಿಯೇಟರ್ಸ್ ಒಂದು ಕನಸು. ಅದಕ್ಕೋಸ್ಕರ ಎಷ್ಟೋ ಜನ ವೇಟ್ ಮಾಡ್ತಾ ಇದ್ದಾರೆ, ಎಷ್ಟೋ ಜನ ಕಷ್ಟ ಪಡ್ತಾ ಇದ್ದಾರೆ, ಅಂಥವ್ರಿಗೆ ಸಿಗಲ್ಲ. ಅದ್ರ ಬಟ್ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ಇದ್ದಂಥ ಸ್ಪರ್ಧಿಗಳಿಗೆ ಸಿಕ್ಕಿದೆ. ಬಿಗ್ ಬಾಸ್ ಇಂದ ಏನ್ ಚೇಂಜ್ ಆಗುತ್ತೆ ಲೈಫ್ ಅಂತ ಕೇಳ್ಬೋದು. ಯಾಕಪ್ಪ ಅಂದ್ರೆ ನಮ್ಮಂತರಿಗೆ ಒಂದು ಚಾನ್ಸ್ ಕೊಟ್ರೆ ಬಿಗ್ ಬಾಸ್ ನಮ್ಮ ಇತಿಹಾಸನೇ ಚೇಂಜ್ ಆಗುತ್ತೆ. ನಮ್ಮ ಲೈಫ್ ಮತ್ತೊಮ್ಮೆ ಬರ್ದಂಗೆ ಆಗಿಬಿಡುತ್ತೆ ಒಂದು ಪುಸ್ತಕದಲ್ಲಿ. ಎತ್ತ ತಾಯಿ ಯಾವ ರೀತಿ ಇಡೀ ನಮ್ಮ ಕರ್ನಾಟಕ ಜನನು ಕೂಡ ಒಂದು ತಾಯಿ ಇದ್ದಂಗೆ, ತಾಯಿ ಪ್ರೀತಿ ಇದ್ದಂಗೆ. ತಾಯಿಗಿಂತ ಹೆಚ್ಚು ಕೇರ್ ಮಾಡೋರು ಇಡೀ ನಮ್ಮ ಕರ್ನಾಟಕ ಜನ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅಂದ್ರೆ ತುಂಬಾ ಜನ ಕೀಳಾಗಿ ನೋಡ್ತಾ ಇದ್ರು, ತುಂಬಾ ಜನ ಕೆಟ್ಟದಾಗಿ ಕೂಡ ಮಾತಾಡ್ತಾ ಇದ್ರು. ಕಂಟೆಂಟ್ ಒಂದು ವಿಡಿಯೋ ಶೂಟ್ ಮಾಡುವಂತ ಕಂಟೆಂಟ್ ಕ್ರಿಯೇಟರ್ ನೋಡಿದ್ರೆ ತುಂಬಾ ಜನ ಇದೇನು ಎಜುಕೇಶನ್ ಬಿಟ್ಟೆಲ್ಲ ಇದರ ಹಿಂದ್ಗಡೆ ಹೋಗಿದ್ರೆ ಅವ್ನ ಲೈಫ್ ಎಲ್ಲ ಹಾಳು ಮಾಡ್ಕೊಂಡಿರಂತ ತುಂಬಾ ಜನ ಮಾತಾಡ್ತಾ ಇದ್ರು. ಆದರೆ ಇವತ್ತು ನಮ್ಮ ಸಾಮಾನ್ಯ ಅಲ್ಲಿ ಜಾತ್ರೆಯಲ್ಲಿ ಆಡುವಂತ ಒಬ್ಬ ವ್ಯಕ್ತಿ, ಮತ್ತೆ ಅಲ್ಲಿ ರೀಲ್ಸ್ ಮಾಡುವಂತ ಒಬ್ಬ ತಾಯಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ಶೋ ಅನ್ನೋ ತಪ್ಪಲ್ಲ, ಅತಿ ದೊಡ್ಡ ಶೋಗೆ ಸೆಲೆಕ್ಟ್ ಆಗಿದ್ದಾರೆ. ಅದೇ ಯಾವುದಪ್ಪ ಅಂದ್ರೆ ಬಿಗ್ ಬಾಸ್ ಸೀಸನ್ 12ಗೆ ಸೆಲೆಕ್ಟ್ ಆಗಿದ್ದಾರೆ. ಇದು ಎಲ್ಲಿಂದ ಅಂದ್ರೆ ಇದೆಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಪವರ್ ಆಫ್ ಸೋಷಿಯಲ್ ಮೀಡಿಯಾ. ಈ ಸೋಷಿಯಲ್ ಮೀಡಿಯಾ ಪವರ್ ಯಾವ ರೀತಿ ಇದೆ ಅಂದ್ರೆ ತುಂಬಾ ಪವರ್ ಇದೆ. ಅಷ್ಟು ಇಷ್ಟು ಅಲ್ಲ, ಇಲ್ಲಿದೆ ಆಕ್ಚುಲಿ ಉಂಟು. ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಇದ್ದಂತ ಒಬ್ಬ ಕುಟುಂಬದ ವ್ಯಕ್ತಿನೂ ತಗೊಂಡೋಗಿ ಇವತ್ತು ಇಲ್ಲಿ ಕುಣಿಸಿದೆ. ಇದಕ್ಕೆಲ್ಲ ಕಾರಣ ಏನು? ಇಡೀ ನಮ್ಮ ಸೋಷಿಯಲ್ ಮೀಡಿಯಾ, ಪವರ್ ಆಫ್ ಸೋಷಿಯಲ್ ಮೀಡಿಯಾ. ಈ ಸೀಸನ್ ಅಂದ್ರೆ ಬಿಗ್ ಬಾಸ್ ಕನ್ನಡ 12ನೇ ಸೀಸನ್ ಅಲ್ಲಿ ಬಂದ್ಬಿಟ್ಟು ತುಂಬಾ ಜನ ಕಂಟೆಸ್ಟೆಂಟ್ಸ್ ಆಗಿ ಹೋಗಿದ್ದಾರೆ. ಅದರಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಅಂದ್ರೆ ಸೋಷಿಯಲ್ ಮೀಡಿಯಾನಿಂದ ಕೂಡ 4 ಜನ ಸೆಲೆಕ್ಟ್ ಆಗಿದ್ದಾರೆ. ಮೊದಲನೇ ಬಂದ್ಬಿಟ್ಟು ನಮ್ಮ ಈ ಬಿಗ್ ಬಾಸ್ ಟೀಮ್ದವ್ರು ಯಾರು, ಅವ್ರಿಗೆ ಈ ಒಂದು ವಿಡಿಯೋ ತಲುಪುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅವ್ರಿಗೆ ಮೊದಲನೇ ಬಿಟ್ಟು ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆ ನಮ್ಮ ಸುದೀಪ್ ಸರ್ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಪ್ಪ ಅಂದ್ರೆ ಈ ಬಿಗ್ ಬಾಸ್ ಟೀಮ್ದವ್ರು ಹೇಳೋದೇನಪ್ಪ, ಈ ರೀತಿ ನಮ್ಮ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ಗೆ ನೀವು ಸೆಲೆಕ್ಟ್ ಮಾಡಿ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಈ ಒಂದು ಪ್ರೋತ್ಸಾಹ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನೀವು ಕೊಡೋವಂಥ ಒಂದೇ ಒಂದು ಚಾನ್ಸಿಗೆ ನಮ್ಮ ಸ್ಪರ್ಧಿಗಳು ಕೊಡಿದ್ರಲ್ಲ, ಅವ್ರ ಲೈಫೇ ಚೇಂಜ್ ಆಗುತ್ತೆ. ನೀವು ಅನ್ಬೋದು ಬಿಗ್ ಬಾಸ್ ಇಂದ ಲೈಫ್ ಚೇಂಜ್ ಆಗುತ್ತೆ, 100% ಆಗುತ್ತೆ. ಒಬ್ಬ ಸಾಮಾನ್ಯ ಈ ರೀತಿ ಕಂಟೆಂಟ್ ಕ್ರಿಯೇಟರ್ ಮನರಂಜನೆಗೋಸ್ಕರ ಅಲ್ಲಿ ಡೋಲ್ ಪದ ಆಡುವಂತ ನಮ್ಮ ಮಾಳು ನಿಪ್ನ ಆಕ್ಚುಲಿ ನಿಮ್ಗೆ ಗೊತ್ತಿದೆ. ಅಲ್ಲಿ ಜಾತ್ರೆಯಲ್ಲಿ ಡೋಲ್ ಪದ ಮತ್ತು ಇದ್ರ ಜೊತೆ ಈ ಕಾರ್ಯಕ್ರಮ ಆರ್ಕೆಸ್ಟ್ರಾ ಈ ರೀತಿ ಮಾಡುವಂತ ಒಬ್ಬ ವ್ಯಕ್ತಿ ಇವತ್ತು ಬಿಗ್ ಬಾಸ್ ಬಂದಿದ್ದಾರೆ. ಈ ಸೆಲೆಕ್ಟ್ ಮಾಡಿದೆ ಯಾರು ಅಂದ್ರೆ ನಮ್ಮ ಬಿಗ್ ಬಾಸ್ ಟೀಮ್ದವ್ರು. ಮತ್ತೆ ಅದ್ರ ಜೊತೆಗೆ ನಮ್ಮ ಮಲ್ಲಮ್ಮ ತಾಯಿ ನೋಡೇ ಇರ್ತಾರೆ ನೀವು, ರೀಲ್ಸ್ ಮಾಡ್ತಾ ಇವತ್ತು ಬಿಗ್ ಬಾಸ್ ನಲ್ಲಿದೆ. ಟೋಟಲ್ಗೆ 4 ಜನ ಇದ್ದಾರೆ ಸ್ಪರ್ಧಿಗಳು, ಕಂಟೆಸ್ಟೆಂಟ್ಸ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು? ನಮ್ಮ ಈ ಬಿಗ್ ಬಾಸ್ ಟೀಮ್ ಮತ್ತೆ ನಮ್ಮ ಸುದೀಪ್ ಸರ್, ಅದ್ರ ಜೊತೆ ನಮ್ಮ ಇಡೀ ಕರ್ನಾಟಕದ ಜನ ಪ್ರೀತಿ, ಅವ್ರು ಮಾಡಿದಂಥ ಸಪೋರ್ಟಿಂದ ಇವತ್ತು ಅಲ್ಲಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು? ಸೋಷಿಯಲ್ ಮೀಡಿಯಾ ಅಂದ್ರೆ ತುಂಬಾ ಜನ ಏನು ಕೆಟ್ಟದ್ದು ಕೂಡ ಬಳಸ್ಕೋಬಹುದು, ಒಳ್ಳೇದು ಕೂಡ ಬಳಸ್ಬೋದು. ಆಕ್ಚುಲಿ ಉಂಟು ಇವಾಗ ನೋಡ್ಬೋದು, ಸಾಮಾನ್ಯ ಒಬ್ಬ ವ್ಯಕ್ತಿ ಇವತ್ತು ಬಿಗ್ ಬಾಸ್ ನಲ್ಲಿ ಇದ್ದಾರೆ. ಬಿಗ್ ಬಾಸ್ ಅನ್ನೋದು ಎಷ್ಟೋ ಕಂಟೆಂಟ್ ಕ್ರಿಯೇಟರ್ಸ್ ಒಂದು ಕನಸು. ಅದಕ್ಕೋಸ್ಕರ ಎಷ್ಟೋ ಜನ ವೇಟ್ ಮಾಡ್ತಾ ಇದ್ದಾರೆ, ಎಷ್ಟೋ ಜನ ಕಷ್ಟ ಪಡ್ತಾ ಇದ್ದಾರೆ, ಅಂಥವ್ರಿಗೆ ಸಿಗಲ್ಲ. ಅದ್ರ ಬಟ್ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ಇದ್ದಂಥ ಸ್ಪರ್ಧಿಗಳಿಗೆ ಸಿಕ್ಕಿದೆ.
ಇದು ನಮ್ಮ ಹೆಮ್ಮೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮಗೆ ಹೆಮ್ಮೆ ಅಂತ ಹೇಳ್ಬೋದು. ಯಾಕಂದರೆ ಈ ರೀತಿ ಒಂದು ಚಾನ್ಸಸ್ ಸಿಗೋದ್ರಿಂದ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಬರ್ತಾರೆ. ಯಾಕಂದ್ರೆ ತುಂಬ ಜನ ಕೆಟ್ಟದಾಗಿ ಮಾತಾಡ್ತಾರೆ. ಅದ್ರ ಬಟ್ ಈ ರೀತಿ ಆದರೆ ಇದರಿಂದ ಏನಾಗುತ್ತೆ, ಸೋಷಿಯಲ್ ಮೀಡಿಯಾ ರೇಂಜ್ ಅನ್ನೋದು ಇಲ್ಲಿ ಹೋಗುತ್ತೆ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಉಂಟು ಈ ಬಿಗ್ ಬಾಸ್ ಟೀಮು ಮತ್ತು ಅದ್ರ ಜೊತೆ ನಮ್ಮ ಸುದೀಪ್ ಸರ್ಗೆ ಎಷ್ಟೇ ಟ್ಯಾಂಕ್ಸ್ ಅವ್ರು ಕೂಡ ಸಾಲಲ್ಲ. ಈ ರೀತಿ ಸ್ಪರ್ಧೆಗಳು ಮತ್ತೆ ಮುಂದಿನ ವರ್ಷ ಇದೇ ರೀತಿ ವರ್ಷ ನೀವು ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು. ನಮಗೊಂದು ಆಸೆ ಆ್ಯಕ್ಚುಲಿ. ಯಾಕಂದರೆ ನಮ್ಮ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ನು ಎಲ್ಲಿ ಗುರುತಿಸಲ್ಲ, ಯಾರೂ ನೋಡಲ್ಲ. ಈ ರೀತಿ ನೀವು ಚಾನ್ಸ್ ಕೊಡ್ತಾರಲ್ಲ, ಈ ಚಾನ್ಸ್ಗೆ ತುಂಬ ಬೆನಿಫಿಟ್ಸ್ ಇದೆ. ಅದ್ರ ಜೊತೆಗೆ ಎಲ್ಲ ನಮ್ಮ ಬಿಗ್ ಬಾಸ್ ಟೀಮ್ದವ್ರಿಗೆ ಹೇಳ್ತೀನಿ, ಈ ವಿಡಿಯೋ ನಿಮ್ಗೆ ತಲುಪುತ್ತೋ ಬಿಡ್ತೋ ಗೊತ್ತಿಲ್ಲ, ಮತ್ತೊಮ್ಮೆ ಎಲ್ಲರಿಗೆ ಹೇಳ್ತೀನಿ, ಏನಪ್ಪ ಅನ್ಬೇಕ್ರೆ ನಮ್ಮಂಥ ಕಂಟೆಂಟ್ ಕ್ರಿಯೇಟರ್ಸ್ಗೆ ಮುಂದಿನ ದಿನದಲ್ಲಿ ಕೂಡ ಚಾನ್ಸ್ ಕೊಡಿ ಅಂದ ತಕ್ಷಣ ನೀವು ಅನ್ಬೋದು ನೀವೇನು ಸಾಧನೆ ಮಾಡಿದಾರ ಅಂತ ನೀವು ಅನ್ಬೋದು ಎಲ್ಲರೂ ಕೂಡ. ಏನಪ್ಪ ಅನ್ಬೇಕ್ರೆ ನಾನಂತ ಅನ್ನಲ್ಲ, ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ ಯಾರೇ ಆಗಿರ್ಬೋದು. ಯಾಕಂದರೆ ಒಂದು ಒಂದು ಮಿಡಲ್ ಕ್ಲಾಸ್, ಒಂದು ಬಡತನ ಕುಟುಂಬದಲ್ಲಿ, ಒಂದು ಸ್ಲಮ್ ಏರಿಯಾದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಇವತ್ತು ಯಾರಿಗೋ ಪರಿಚಯ ಎಲ್ಲೋ ಇದ್ದ, ಇವತ್ತು ನಿಮ್ಮ ಮುಂದೆ ಒಂದು ಈ ರೀತಿ ಕಂಟೆಂಟ್ ವಿಡಿಯೋ ಮಾಡ್ತಾ ಇದ್ದಾನೆ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾನೆ. ಒಂದು ಮಿಡಲ್ ಕ್ಲಾಸ್ ಕುಟುಂಬ ಅಂದರೆ ಯಾವ ರೀತಿ ಇತ್ತಪ್ಪ ಅಂದ್ರೆ ಕುಟುಂಬ ಯಾರು ಕೂಡ ಕೇರ್ ಮಾಡೋಕ್ಕಲ್ಲ, ಒಂದೊತ್ತು ಊಟಕ್ಕೋಸ್ಕರ ಕಷ್ಟಪಡುವಂಥ ವ್ಯಕ್ತಿ ಇವತ್ತು ಇಲ್ಲಿ ಬಂದಿದೆ. ನೀವು ಏನಾದರೂ ಒಮ್ಮೆ ನೀವು ಒಂದು ಚಾನ್ಸ್ ನಿಮ್ಮ ಕಣ್ಣು ತೆಗೆದು ಒಮ್ಮೆ ನಮಗೆ ಒಂದೇ ಒಂದು ಚಾನ್ಸ್ ಕೊಟ್ಟರೆ ಬಿಗ್ ಬಾಸ್ನಲ್ಲಿ, ಇಡೀ ಬಿಗ್ ಬಾಸ್ ಇತಿಹಾಸದಲ್ಲಿ ಒಂದು ದೊಡ್ಡ ಸೃಷ್ಟಿ ಶುರುವಾಗುತ್ತೆ, ಒಂದು ಬಿರುಗಾಳಿ. ಯಾಕಪ್ಪ ಅಂತ ನೀವು ಅನ್ಬೋದು, ಎಲ್ಲರಿಗೂ ಅನ್ಬೋದು, ನೀವೆಲ್ಲ ಅನ್ಬೋದು. ಈಗ ಏನಂದ್ರೆ ಬಿಗ್ ಬಾಸ್ ಅಂತ ಇದ್ದೀರ ಬ್ರದರ್, ಬಿಗ್ ಬಾಸ್ ಹೋಗ್ರೆ ನೀವೇನು ಸಾಧನೆ ಮಾಡಿದ್ರ, ನೀವೇನಂಥದ್ದು ಏನು ಕೆಲಸ ಮಾಡಿದ್ರ ನೀವು ಅನ್ಬೋದು. ನಾನು ಆ್ಯಕ್ಚುಲಿ ಹೇಳ್ಬೇಕು, ನಾನು ಯಾವುದೋ ಒಂದು ಸಾಧನೆ ಏನು ಮಾಡಿಲ್ಲ, ಆದ್ರೆ ಬಟ್ ಏನು ಮಾಡಿಲ್ಲ. ನಮ್ಮಂಥ ಮಿಡಲ್ ಕ್ಲಾಸ್ ಇರೋದು ಒಂದೇ ಪ್ಲಾಟ್ಫಾರ್ಮ್ದಲ್ಲಿ ಸೋಷಿಯಲ್ ಮೀಡಿಯಾ. ಇದನ್ನ ಬಿಟ್ಟರೆ ಸೋಷಿಯಲ್ ಮೀಡಿಯಾ ಇಲ್ಲ ಆ್ಯಕ್ಚುಲಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಇಂಪಾರ್ಟೆಂಟ್ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಅತಿ ಹೆಚ್ಚು ನಾವು ಏನೇ ಮಾಡಿದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು. ಯಾಕಂದರೆ ನಮಗೆ ಈ ನಮ್ಮಂಥ ಮಿಡಲ್ ಕ್ಲಾಸ್ ಒಂದು ಊಟಕ್ಕೋಸ್ಕರ ಅಲ್ಲಿ ಇಲ್ಲಿ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ಏನೋ ಮಾಡಿ ಹೆಂಗೋ ಮಾಡಿ ಜೀವನ ಸಾಕ್ತಾ ಇರ್ತೀವಿ, ವಿಡಿಯೋ ಮಾಡ್ತಾ ಹಿಂಗೆ ಮಾಡ್ತಾ. ಆದರೆ ನಮ್ಮಂಥವ್ರಿಗೆ ಒಂದು ಚಾನ್ಸ್ ಕೊಟ್ಟರೆ ಆ ಒಂದು ಚಾನ್ಸ್ನಿಂದ ಇಡೀ ನಮ್ಮ ಕುಟುಂಬ ಅಲ್ಲ, ನಮ್ಮ ಊರಿನ ಲೈಫೇ ಚೇಂಜ್ ಆಗುತ್ತೆ. ತುಂಬ ಬೆನಿಫಿಟ್ಸ್ ಆಗುತ್ತೆ ನಮಗೆ. ಈ ವಿಡಿಯೋ ಸುದೀಪ್ ಸರ್ಗೆ ಮತ್ತು ಬಿಗ್ ಬಾಸ್ ಟೀಮ್ದವ್ರಿಗೆ ತಲುಪುತ್ತಾ ಬಿಡ್ತಾ ಗೊತ್ತಿಲ್ಲ, ಅವ್ರಿಗೆಲ್ಲರಿಗೆ ಹೇಳ್ತಾ ಇದ್ದೀನಿ, ನಮ್ಮಂಥ ಕ್ರಿಯೇಟರ್ಸ್ ಒಂದು ಚಾನ್ಸ್ ಕೊಡ್ತೀನಿ. ನಾವೇನು ಯಾವ ದೊಡ್ಡ ಸಾಧನೆಯೂ ಮಾಡಿಲ್ಲ, ಎಲ್ಲಿ ಚಿಕ್ಕ ಒಂದು ಇಷ್ಟು ಅವ್ರಂಗೆ ನಾವು ಇಲ್ಲಿ ಅವ್ರ ಕಾಲು ಧೂಳು ಕೂಡ ಆಗಲ್ಲ. ಆ್ಯಕ್ಚುಲಿ ಈ ವಿಡಿಯೋ ಸುದೀಪ್ ಸರ್ ತಲುಪೋದು ಇಲ್ಲ, ಅಷ್ಟು ಅವ್ರು ಮೀಟ್ ಆಗೋದು ಜೀವನದಲ್ಲಿ ಕನಸು, ಅದೊಂದು ಆಸೆನೇ ಅಲ್ಲ. ಅವ್ರ ಲೆವೆಲೇ ಹೋಗೋದಿಲ್ಲ ನಾವು, ಅಷ್ಟು ದೊಡ್ಡ ವ್ಯಕ್ತಿ. ಅದರ ಬಟ್ ಏನು ಮಾಡೋದು, ಈ ಸೋಷಿಯಲ್ ಮೀಡಿಯಾ ತಲುಪಿಸೋದು ಬಿಡೋದೆಲ್ಲ ನಿಮ್ಮ ಕೈಯಲ್ಲಿದೆ, ನಿಮ್ಮ ಮೇಲೆ ಡಿಪೆಂಡ್. ಇದೇ ರೀತಿ ನಮ್ಮ ಕಂಟೆಂಟ್ ಕ್ರಿಯೇಟರ್ ಯಾರೇ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕಂಟೆಂಟ್ ಕ್ರಿಯೇಟರ್ಸ್ ಕೊಡಿ, ಚಾನ್ಸ್ ಕೊಡಿ, ನಮ್ಮಂಥವ್ರು ಕೂಡ ಚಾನ್ಸ್ ಕೊಡಿ. ಎಲ್ಲರಿಗೆ ಹೇಳ್ತಿದ್ದೀನಿ, ಸೋಷಿಯಲ್ ಮೀಡಿಯಾ ತುಂಬ ಜನ ಕೀಳಾಗಿ ಮಾತಾಡೋದು, ಕೆಟ್ಟದಾಗಿ ಮಾತಾಡ್ತಾರೆ. ಅದ್ರ ಬಟ್ ಇವಾಗ ಸೋಷಿಯಲ್ ಮೀಡಿಯಾ ಪವರಿಂದ ಇವತ್ತು ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾ ಆಗಿರ್ಬೋದು, ಫೇಸ್ಬುಕ್ ಯೂಸ್ ಮಾಡ್ಕೊಂಡು ಇವತ್ತು ಬಿಗ್ ಬಾಸ್ನಲ್ಲಿದ್ದಾರೆ. ಅವರು ಅಷ್ಟೇ ಅಲ್ಲ, ಎಷ್ಟೋ ಎಷ್ಟೋ ಜನ ಹೋಗಿದ್ದಾರೆ, ಒಬ್ಬರು ಇಬ್ಬರು ಅಲ್ಲ, ಎಷ್ಟೋ ಜನ ಹೋಗಿದ್ದಾರೆ, ಬೇರೆ ಬೇರೆ ಪ್ಲಾಟ್ಫಾರ್ಮ್ದಲ್ಲಿ ಹೋಗಿದ್ದಾರೆ. ಇದೆಲ್ಲ ಕಾರಣ ಏನು? ಈ ಸೋಷಿಯಲ್ ಮೀಡಿಯಾ ಪವರ್ ಅಂದರೆ ಅದೇನು ಸುಲಭ ಅಲ್ಲ. ಇದು ಯೂಸ್ ಮಾಡ್ಕೊಂಡ್ರೆ ಹೇಳಿದ್ನಲ್ಲ, ಇಲ್ಲಿದ್ದವನು ಇಲ್ಲಿ ಹೋಗ್ತಾನೆ, ಅದನ್ನೇ ದುರುಪಯೋಗಿಸಿದರೆ ಇಲ್ಲಿದ್ದವನು ಇಲ್ಲಿ ಬರ್ತಾನೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಮಾಡಿ. ಜೀವನದಲ್ಲಿ ಯಾವಾಗ ಬೇಕಾದ್ರೆ ಯಾರ ಲೈಫ್ ಯಾವಾಗ ಚೇಂಜ್ ಆಗುತ್ತೆ ಗೊತ್ತಿಲ್ಲ. ನನಗೆ ಹೇಳಿರ್ತೀನಿ, ನೀವು ಎಷ್ಟು ಕಷ್ಟಪಟ್ಟು ಎಷ್ಟು ಶ್ರಮದಿಂದ ಆಗ್ತೀರಾ ಮಾಡಿ. ಯಾಕಂದರೆ ನಾನು ಆಲ್ಮೋಸ್ಟ್ ನೋಡಿದ್ದೀನಿ, ಈ ಬಿಗ್ ಬಾಸ್ ಚಾನ್ಸ್ ಒಂದು ತುಂಬ ಜನ ಯಾರಿಗೂ ಕೂಡ ಸಿಗಲ್ಲ. ಆಲ್ಮೋಸ್ಟ್ ಎಲ್ಲರಿಗೂ ಬಿಗ್ ಬಾಸ್ ಹೋಗ್ಬೇಕನ್ನೋ ಒಂದು ಚಾನ್ಸ್, ಒಂದು ಆಸೆ, ತುಂಬ ಕ್ಯೂರಿಯಾಸಿಟಿ. ಅದರಲ್ಲಿ ಎಷ್ಟೋ ಜನ ಬಿಗ್ ಬಾಸ್ ನನ್ನ ಜೀವನ ಅನ್ಕೊಂಡಿದ್ದಾರೆ ಆ್ಯಕ್ಚುಲಿ, ತುಂಬ ಜನ. ಯಾಕಂದರೆ ಈಗ ನಮ್ಮ ನೋಡಿದರೆ ಈ ಗೊಂಬೆ ಹಾಕೊಂಡು ವಿಡಿಯೋ ಮಾಡುವಂಥ ಯಾರೋ ಪ್ರ್ಯಾಂಕ್ ಕನ್ನಡಿಗ, ಪಾಪ ನಾನು ರೀಲ್ಸ್ ನೋಡ್ತಾ ಇರ್ತೀನಿ, ಅವಾಗ ಬಂದಿರ್ತೆ, ನೋಡಿದ್ದೀನಿ. ಈ ಪ್ರ್ಯಾಂಕ್ ಕನ್ನಡಿಗಂತ ಗೊಂಬೆ ಒಂದು ಟೆಡ್ಡಿ ಬೇರ್ ಹಾಕೊಂಡು ಇಡೀ ನಮ್ಮ ಕರ್ನಾಟಕ ಎಲ್ಲ ಕನ್ನಡ ಶಾಲೆಗಳು ಅಂದರೆ ಸ್ಕೂಲ್ಗೆಲ್ಲ ಸುತ್ತಾಡಿ ಎಲ್ಲ ಇದು ಮಾಡಿದರು. ಆದ್ರೆ ಬಟ್ ಅವ್ರಿಗೆ ಸಿಗಲಿಲ್ಲ. ಅಂಥವ್ರಿಗೆ ಒಂದು ಚಾನ್ಸ್ ಕೊಡಿ, ಹೋಗಲಿ, ಎಲ್ಲರಿಗೂ ಹೋಗಲಿ, ಎಲ್ಲರಿಗೆ ಒಳ್ಳೇದಾಗಲಿ ಅಷ್ಟೇ. ಈ ಬಿಗ್ ಬಾಸ್ ಅಂದ ತಕ್ಷಣ ನೀವು ಅನ್ಬೋದು, ಬಿಗ್ ಬಾಸ್ನಿಂದ ಏನು ಚೇಂಜ್ ಆಗುತ್ತೆ ಲೈಫ್ ಅಂತ ನೀವು ಕೇಳ್ಬೋದು. ಯಾಕಪ್ಪ ಅಂದ್ರೆ ನಮ್ಮಂಥವ್ರಿಗೆ ಒಂದು ಚಾನ್ಸ್ ಕೊಟ್ಟರೆ ಬಿಗ್ ಬಾಸ್ ನಮ್ಮ ಇತಿಹಾಸನೇ ಚೇಂಜ್ ಆಗುತ್ತೆ, ನಮ್ಮ ಲೈಫ್ ಮತ್ತೊಮ್ಮೆ ಬರ್ದಂಗೆ ಆಗಿಬಿಡುತ್ತೆ ಒಂದು ಪುಸ್ತಕದಲ್ಲಿ. ಯಾಕಪ್ಪ ಅಂದ್ರೆ ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಇದ್ದಂಥ ಅಲ್ಲಿ ಹೋದರೆ ಅದು ಬೇರೆನೇ ಆಗುತ್ತೆ. ಅಲ್ಲಿ ಒಮ್ಮೆ ಒಳಗಡೆ ಹೋದರೆ ಲೈಫೇ ಚೇಂಜ್. ಆ ರೀತಿ ಇರುತ್ತೆ ಸೋಷಿಯಲ್ ಮೀಡಿಯಾ ಪವರು. ಇದಕ್ಕೆಲ್ಲ ಕಾರಣ ಈ ನಮ್ಮ ಕರ್ನಾಟಕ ಜನ ಆ್ಯಕ್ಚುಲಿ ಹೇಳ್ಬೇಕಾರೆ.
ಯಾಕಂದರೆ ಯಾವತ್ತೂ ಕಾರಣ ಯಾರನ್ನೂ ಬಿಟ್ಕೊಡಲ್ಲ ನಮ್ಮ ಜನ. ಒಮ್ಮೆ ನಂಬಿದರೆ ಯಾರನ್ನೂ ಬಿಟ್ಕೊಡಲ್ಲ. ಎತ್ತ ತಾಯಿ ಯಾವ ರೀತಿ ಇಡೀ ನಮ್ಮ ಕರ್ನಾಟಕ ಜನನೂ ಕೂಡ ಒಂದು ತಾಯಿ ಇದ್ದಂಗೆ, ತಾಯಿ ಪ್ರೀತಿ ಇದ್ದಂಗೆ. ತಾಯಿಗಿಂತ ಹೆಚ್ಚು ಕೇರ್ ಮಾಡೋರು ಇಡೀ ನಮ್ಮ ಕರ್ನಾಟಕ ಜನ. ಯಾಕಂದರೆ ಏನಾಯಿತು, ಎಲ್ಲಿ ಹೋದ್ರು, ಯಾವ ವಿಡಿಯೋ ಮಾಡ್ತಾಯಿದ್ರೆ ಇದೆಲ್ಲ ಯಾರು ಕೇರ್ ಮಾಡ್ತಾರೆ? ನೀವು ತಾಯಿ ಊಟ ಮಾಡಿದ್ರೆ ಅಂತ ಕೇರ್ ಮಾಡ್ತಾರೆ, ಬಟ್ ನೀವು ಊಟಕ್ಕಿಂತ ಹೆಚ್ಚು ಕೇರ್ ಮಾಡ್ತಾರೆ. ಆದರೆ ಈ ರೀತಿ ಇದೆಯಾ? ತುಂಬ ಜನ ಸೋಷಿಯಲ್ ಮೀಡಿಯಾದಾಗ ಕೀಳಾಗಿ ನೋಡ್ತಾಯಿದ್ರು. ಅದ್ರ ಒಟ್ಟಿಗೆ ಕೀಳಾಗಿ ನೋಡೋರು ಎಲ್ಲರಿಗೂ ಒಂದೇ ಮಾತು ಹೇಳ್ಬೇಕಂದ್ರೆ ನಿಮ್ಗೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಅನ್ನೋದೊಂದು ಅದೊಂದು ಜಸ್ಟ್ ಹೆಸರಲ್ಲ, ಎಂಟರ್ಟೈನ್ಮೆಂಟ್ ಅಲ್ಲ. ಸೋಷಿಯಲ್ ಮೀಡಿಯಾದ ಎಷ್ಟು ಜನ ಲೈಫ್ ಚೇಂಜ್ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಿಂದ ಎಷ್ಟು ಜನ ಲೈಫ್ ಹಾಳಾಗಿದೆ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಒಟ್ಟು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ಗೆ ಎಲ್ಲರಿಗೂ ಇರ್ತಿದ್ದೀನಿ, ದಯವಿಟ್ಟು ನಿಮ್ಮ ಕೈಯಲ್ಲಿ ಆದರೆ ವಿಡಿಯೋ ಮಾಡಿ. ಅದ್ರ ಒಟ್ಟು ನೋಡುವಂಥ ಜನ ನಿಮಗೂ ರಿಕ್ವೆಸ್ಟ್ ಎಲ್ಲರಿಗೂ ಇರ್ತಿದ್ದೀನಿ, ನಿಮಗೆ ಸಪೋರ್ಟ್ ಮಾಡೋಂಗಿದ್ರೆ ಮಾಡಿ, ಅದನ್ನ ಬಿಟ್ಟು ಕೆಟ್ಟದಾಗಿ ಮಾತಾಡಬೇಡಿ ಪಾಪ. ಯಾಕಂದರೆ ನಿಮ್ಮ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕಾಗಲಿಲ್ಲ, ತುಂಬ ಜನ ಫ್ಯಾಮಿಲಿ ಪ್ರಾಬ್ಲಮಿಂದ ಬಿಟ್ಟಿರ್ತಾರೆ. ಅವ್ರಿಗೆಲ್ಲರೂ ಇರ್ತಿದ್ದೀನಿ ಪಾಪ, ಯಾರೆಲ್ಲ ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಕೊಡಿ. ಇನ್ನಿಲ್ಲಿ ನಿಮ್ಮ ಹೆಸರ ಮೇಲೆ ಸಾಯೋವರೆಗೂ ನೆನೆಸ್ತಾರೆ ಅವರು. ಅದನ್ನ ಬಿಟ್ಟು ಕೆಟ್ಟದಾಗಿ ಮಾತಾಡೋಕೋಬೇಡಿ ಪಾಪ. ಎಷ್ಟೋ ಜನ ನೋಡಿದ್ದೀನಿ, ತುಂಬ ಜನ. ಅದ್ರ ಬಿಟ್ಟು ಎಲ್ಲರಿಗೂ ಹೇಳ್ತಿದ್ದೀನಿ, ಈ ಸೋಷಿಯಲ್ ಮೀಡಿಯಾ ಬಿಗ್ ಬಾಸ್ಗೋಸ್ಕರ ಎಷ್ಟು ಜನ ಒಂದು ಗಲಾಟೆ ನಡೆದಿದೆ, ನಾವು ಹೋಗ್ತೀನಿ, ನೀವು ಹೋಗ್ತೀನಿ, ನನಗೆ ಕೊಡಿ ಚಾನ್ಸ್, ನಿನ್ನ ಕೊಡಿ. ಅದು ನಮ್ಮ ಕೈಯಲ್ಲಿ ಇಲ್ಲ. ಲಕ್ ಬೈ ಲಕ್ ಈ ವಿಡಿಯೋ ಅವ್ರು ತಲುಪಿ ಏನಾಗುತ್ತೋ ನಮಗೆ ಗೊತ್ತಾಗಲ್ಲ. ಇವತ್ತು ಏನಾಗುತ್ತೋ, ನಾಳೆ ಏನು ಏನಾಗುತ್ತೋ ಗೊತ್ತಾಗಲ್ಲ. ಆ ಬಿಗ್ ಬಾಸ್ ಟೀಮ್ ಕೈಯಲ್ಲಿದೆ. ಅವ್ರನ್ನ ಯಾರು ಸೆಲೆಕ್ಟ್ ಮಾಡ್ತಾರೋ, ಯಾರನ್ನ ಬಿಡ್ತಾರೋ ಅವರೆಲ್ಲ ಡಿಸೈಡ್ ಮಾಡಬೇಕು. ನಮ್ಮ ವಿಡಿಯೋ ಅಲ್ಲಿ ತಲುಪಲ್ಲ, ನನಗೆ ಗೊತ್ತಿದೆ ಬಿಡಿ ಅದು. ಅದ್ರ ಬಿಟ್ಟು ಈ ನಮ್ಮ ಇಡೀ ಕರ್ನಾಟಕ ಜನ ಸೋಷಿಯಲ್ ಮೀಡಿಯಾ ನಮ್ಮ ಪವರ್, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಪವರ್ ಯೂಸ್ ಮಾಡಿದ್ರೆ ತಲುಪುತ್ತೆ. ಯಾಕೆ ತಲುಪಲ್ಲ? 100% ತಲುಪುತ್ತಾನೆ, ತಲುಪುತ್ತೆ. ಸುದೀಪ್ ಸರ್ ಕೂಡ ತಲುಪುತ್ತೆ. ಈ ವಿಡಿಯೋ ನೀವು ಎಲ್ಲ ಮಾಡಿದ್ರೆ, ನೀವು ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಜಾಸ್ತಿ ಶೇರಿಂಗ್ ಮಾಡಿದರೆ ಆಟೋಮೆಟಿಕ್ ತಲುಪುತ್ತೆ, ಹೌದಲ್ಲ? ಅದಕ್ಕೋಸ್ಕರ ಇದ್ದೀನಿ, ದಯವಿಟ್ಟು ಯಾರೂ ಕೂಡ ಬಿಡೋಕೆ ಹೋಗ್ಬಿಡಿ, ಎಲ್ಲರೂ ಮಾಡಿ. ಅದು ಬಿಗ್ ಬಾಸ್ ಅಂತ ನೀವು ಎಲ್ಲರೂ ಕೂಡ ಕಷ್ಟಪಟ್ಟು ಇದು ಮಾಡಿದ್ರೆ ಆಗಲ್ಲ. ಆಟೋಮೆಟಿಕ್ ಅವರಾಗಿ ಅವ್ರು ನಮಗೆ ಕರಿಬೇಕು. ಆ ರೀತಿ ಮಾಡಬೇಕು, ನಾವು ಸಾಧನೆ ಮಾಡಬೇಕು. ಸಾಧನೆ ಮಾಡ್ಬೇಕಂದ್ರೆ ಏನು ಅಂದರೆ ಒಳ್ಳೆ ರೀತಿಯಲ್ಲಿ ಕಂಟೆಂಟ್ ಕೊಡಬೇಕು, ಒಳ್ಳೆ ರೀತಿಯಲ್ಲಿ ಇಡೀ ನಮ್ಮ ಫ್ಯಾಮಿಲಿ ಕುಟುಂಬನ ದೊಡ್ಡದು ಮಾಡಬೇಕು. ನಮ್ಮ ಜೊತೆ ನಮ್ಮ ಎಲ್ಲಿ ಹೋದ್ರೂ ಮಾತಾಡ್ಸೋಂಗೆ ಸ್ವಲ್ಪ ಗುರುತಿಸ್ಬೇಕು. ಆ ರೀತಿ ಆಗಬೇಕು. ಆ ರೀತಿ ಆದರೆ ಆಟೋಮೆಟಿಕ್ ನಮ್ಮನ್ನು ಅವರು ಕೂಡ ತಗೋತಾರೆ. ತುಂಬ ಜನ ಅಂತಾರೆ ಬಿಗ್ ಬಾಸಲ್ಲಿ ಹೋಗ್ಬೇಕಾರೆ ಎಷ್ಟು ಫಾಲೋವರ್ಸ್ ಬೇಕು, ದೊಡ್ಡ ಸೆಲೆಬ್ರಿಟಿ ಆಗಿರ್ಬೇಕು, ಹಂಗಿರ್ಬೇಕು ಅಂತ. ಏನಿಲ್ಲ, ಅದೆಲ್ಲ ಏನೂ ಇಲ್ಲ. ಮಲ್ಲಮ್ಮ ಅನ್ನೋ ಒಂದು ತಾಯಿ ನೀವು ನೋಡೇ ಇರ್ತಾರೆ, ರೀಲ್ಸ್ ಮಾಡ್ತಾ. ಆ ತಾಯಿ ಇವತ್ತು ಬಿಗ್ ಬಾಸ್ನಲ್ಲಿದ್ದಾರೆ. ಅವ್ರಿಗೆ ಮಿಲಿಯನ್ ಫಾಲೋವರ್ಸ್ ಇದೆ ಇಲ್ಲ. ಮಹಳು ನಿಪುಣ ಇವರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದ್ದಾರೆ, ಸಾಂಗ್ ಇರ್ತಾರೆ, ಇವ್ರಿಗೆ ಗೊತ್ತಿದ್ದಾರೆ, ಇವ್ರು ಹೋಗಿದ್ದಾರೆ. ಇವ್ರಿಗೆ ಕೂಡ ಏನು ದೊಡ್ಡ ಸೆಲೆಬ್ರಿಟಿನ ಅಲ್ಲ. ಎಷ್ಟೋ ಜನ ರೀಲ್ಸ್ ಕ್ರಿಯೇಟರ್, ರಕ್ಷಿತಾ ಯಾರೋ ಸಮಥಿಂಗ್ ಇದ್ರು, ಅವರೆಲ್ಲ ಏನು ದೊಡ್ಡ ಸೆಲೆಬ್ರಿಟಿನ ಇಲ್ಲ. ಇದು ಎಲ್ಲ ಎಲ್ಲಿಂದ, ಯಾವ ಒಂದು ಇದರಿಂದ ಏನು ನಡೀತಂದ್ರೆ ಇದೆಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಪವರ್. ಸೋಷಿಯಲ್ ಮೀಡಿಯಾ ಪವರ್ ಅಂದರೆ ಇದು ನೋಡಿ. ಅದಕ್ಕೋಸ್ಕರ ದಯವಿಟ್ಟು ಮಾಡಿ. ಇಷ್ಟೇ ಫಾಲೋವರ್ಸ್ ಬೇಕು, ಇಷ್ಟೇ ಇದನ್ನಿರ್ಬೇಕು ಅಂತ ಏನಿಲ್ಲ. ಯಾಕಂದ್ರೆ ಹೋದ ವರ್ಷ ನೀವು ನೋಡಿದಿರ, ಅವಾಗ ನಮ್ಮ ಬ್ಲಾಗ್ ಮಾಡ್ತಾ ದಂಡರಾಜನ್ ಅವರು ಹೋದ್ರು. ಅವರೆಲ್ಲ ಸೋಷಿಯಲ್ ಮೀಡಿಯಾದಿಂದ ಹೋದ್ರು, ಯೂಟ್ಯೂಬ್ನಿಂದ ಹೋದ್ರು. ಪ್ರತಿ ವರ್ಷ ಇದೇ ರೀತಿ ಹೋಗ್ತಾ ಇರ್ತಾರೆ. ಹೋದ ವರ್ಷ ಒಂದು ಇಬ್ಬರು ಜನ ಸಮಥಿಂಗ್, ಇಬ್ಬರು ಜನ ತೊಗೊಂಡಿದ್ರು. ಅದ್ರ ಬಟ್ ಈ ವರ್ಷ 4 ಜನ. ಮುಂದಿನ ವರ್ಷ ಹೇಳಕ್ಕಾಗಲ್ಲ. ಮೇ ಬಿ ನೀವು ಹೋಗ್ಬೋದು, ನಾನು ಹೋಗ್ಬೋದು, ಇಲ್ಲಾಂದ್ರೆ ನಾವು 5 ಜನ ಹೋಗ್ಬೋದು, 10 ಜನ ಹೋಗ್ಬೋದು. ಅದೆಲ್ಲ ಅವ್ರ ಕೈಯಲ್ಲಿದೆ. ಆದ್ರ ಬಟ್ ನಾವು ಮಾಡೋ ಕೆಲಸ ಮಾಡೋಣ ಅಷ್ಟೇ. ನಮ್ಮ ಫ್ಯಾಮಿಲಿ ಬಗ್ಗೆ ಅವರು ರಿಸರ್ಚ್, ಅವ್ರಿಗೂ ಒಂದು ಸ್ವಲ್ಪ ಇದನ್ನು ಬೇಕಲ್ಲ, ಅದನ್ನೂ ಎಲ್ಲ ನೋಡಿ ಮೈಂಡಲ್ಲಿ ಇದು ಮಾಡಿ ಅದ್ರ ಮೇಲೆ ಡಿಪೆಂಡ್ ಮಾಡಿ ಸೆಲೆಕ್ಟ್ ಮಾಡ್ತಾರೆ ಅಷ್ಟೇ. ಅದನ್ನ ಬಿಟ್ಟರೆ ಇಷ್ಟೇ ಫಾಲೋವರ್ಸ್ ಬೇಕು, ಇಷ್ಟೇ ಇದನ್ನ ಬೇಕು ಅಂತ ಏನಿಲ್ಲ. ಆ ರೀತಿ ಇದ್ದರೆ ಬಿಗ್ ಬಾಸ್ ಎಲ್ಲೋ ಏನೋ ಆಗಿಬಿಡ್ತಿತ್ತು. ಅದ್ರ ಬಟ್ ಇಲ್ಲ. ಆ ಬಿಗ್ ಬಾಸ್ ಅನ್ನೋದೊಂದು ಇಷ್ಟು 12 ಸೀಸನ್ ನಡಿಬೇಕಂದ್ರೆ ಅದು ತುಂಬ ಸುಲಭ ಅಲ್ಲ. ಎಷ್ಟು ಎಫೆಕ್ಟ್ ಹಾಕಿ ಅಂದರೆ ಎಷ್ಟೋ ಬಿಗ್ ಬಾಸ್ ಟೀಮ್ದವ್ರಿಗೆ ಮೊದಲು ಥ್ಯಾಂಕ್ಸ್ ಸೋ ಮಚ್ ಹೇಳ್ಬೇಕು ನಿಮಗೆ ಎಲ್ಲರಿಗೆ. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕ ಆಗಿರ್ಬೋದು, ಎಲ್ಲೇ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಶೋ ಆಗ್ಬೇಕಾದ್ರೆ ಅದೇನು ಸುಮ್ಮನೆ ಅಲ್ಲ. ಎಷ್ಟೋ ಕಷ್ಟಪಟ್ಟು ಟೀಮ್ ವರ್ಕ್ ಮಾಡಿ, ಲೈಟಿಂಗ್ ಆಗಿರ್ಬೋದು, ಕ್ಯಾಮರಾಮನ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ನಮಗೆಲ್ಲ ಗೊತ್ತು. ನಾವು ಒಂದೊಂದು ವಿಡಿಯೋ ಎಡಿಟ್ ಮಾಡ್ತಾರೆ ಎಷ್ಟು ಕಷ್ಟ. ಮತ್ತು ಅದ್ರ ಜೊತೆಗೆ ಈ ನಮ್ಮ ಸ್ಪರ್ಧಿಗಳು ಸೆಲೆಕ್ಟ್ ಮಾಡೋದೇನು, ಎಲ್ಲಿ ಏನಾಗುತ್ತೆ, ಯಾರು ಜಗಳ ಆಡ್ತಾರೆ, ಯಾರು ನೋಡಬೇಕು, 24 hours ಲೈವ್ ಕ್ಯಾಮ್ರಾ ಕನಿ ಚಸ್ಮಾ ಆಗಿದ್ದಂಗೆ ನೋಡಲೇಬೇಕು. ಎಲ್ಲಿ ಜಗಳ ಆಗ್ತಿದೆ, ಯಾರಿಗೆ ಏನಾಯಿತು, ಯಾರಿಗೆ ಆರಾಮ್ ತಿಪ್ತು, ಎಲ್ಲಿ ಬಿದ್ದರು ಎಲ್ಲ ನೋಡ್ತಾನೆ ಇರಬೇಕು. ಈ ಟೀಮು ಮ್ಯಾನೇಜ್ಮೆಂಟ್ ಮಾಡೋದು ಅದೇನು ಸುಲಭ ಅಲ್ಲ. ನೀವೆಲ್ಲ ಬಿಗ್ ಬಾಸ್ ಅನ್ನೋದು ಮಾತ್ರ ನೋಡ್ತಾರೆ. ಅದ್ರ ಬಟ್ ಆ ಬಿಗ್ ಬಾಸ್ ಹಿಂದ್ಗಡೆ ಇದ್ದಂಥ ಜನಗಳು ನೋಡಿ, ಆ ಟೀಮ್ಗಳು ನೋಡಿ, ಪಾಪ ರಾತ್ರಿಗಳು ಕಷ್ಟಪಡ್ತಾ ಇರ್ತಾರೆ. ಅದೇ ರೀತಿ ಕೂಡ ಮೇನ್ ಇಂಪಾರ್ಟೆಂಟ್, ಈ ಬಿಗ್ ಬಾಸ್ ನಡೆಸ್ಬೇಕಾದ್ರೆ ನಮ್ಮ ಈ ಸುದೀಪ್ ಸರ್ ಪಾಪ ಅವರು ಕೂಡ ಎಲ್ಲೇ ಇದ್ರು ಕೂಡ ಶನಿವಾರ ರವಿವಾರ ಅನ್ನೋದು ಬಂದುಬಿಡ್ತಾರೆ. ಶೋ ನಡೆಸ್ಬೇಕು.
ಯಾರು ತಪ್ಪಾಗಿ ಮಾತಾಡಿದ್ರೆ ಮತ್ತೆ ಯಾರು ಇನ್ನಾಗಿದೆ ಯಾರಿಗೆ ಇನ್ನಾಗಿದೆ ಅನ್ಯಾಯ ಆಗಿದೆ ಎಲ್ಲದು ಒಂದು ಜಡ್ಜ್ಮೆಂಟ್ ಕೊಡೋದು ಅಷ್ಟು ಸುಲಭ ಅಲ್ಲ. ಎಲ್ಲ ಬಿಗ್ ಬಾಸ್ ಸೀಸನ್ ನಡೆಸೋದ್ರೆ ಅಷ್ಟು ಸುಲಭನೂ ಅಲ್ಲ. ಅದ್ರ ಬಟ್ ಈಗ ನಡೆಸ್ತಾ ಇದ್ದಾರೆ ನಮ್ಮಂಥ ಸ್ಪರ್ಧಿಗಳಿಗೆ, ಅಂದ್ರೆ ನಮ್ಮಂಥ ಕಂಟೆಸ್ಟೆಂಟ್ಸ್ಗೆ ಮತ್ತು ಅದ್ರ ಜೊತೆ ನಮ್ಮ ಕ್ರಿಯೇಟರ್ಸ್ಗೆ ಈ ರೀತಿ ಚಾನ್ಸ್ ಕೊಡ್ತಾ ಇದ್ದಾರಲ್ಲ, ಅವರೆಲ್ಲ ನಮ್ಮ ಬಿಗ್ ಬಾಸ್ ಟೀಮ್ ಆಗಿರ್ಬೋದು, ನಮ್ಮ ಸುದೀಪ್ ಸರ್ಗೆ ಆಗಿರ್ಬೋದು. ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ಹೇಳೋದು, ಈಗೇನು ಕೊಟ್ಟಿದ್ದಾರಲ್ಲ ಚಾನ್ಸ್ ಇದೇ ರೀತಿ ಕೊಡಿ. ಯಾಕಂದರೆ ಇಷ್ಟು ನಮ್ಮಂಥ ಮಿಡಲ್ ಕ್ಲಾಸ್ ಲೈಫ್ ಹುಡುಗರದು ಲೈಫ್ ಚೇಂಜ್ ಆಗಿಬಿಡುತ್ತೆ. ಆ ಲೈಫ್ ಚೇಂಜ್ ಆಗ್ಬೇಕಾರೆ ನಿಮ್ಮ ಸಪೋರ್ಟ್ ಇರಬೇಕು. ನೀವು ಏನಾದರೂ ನಮಗೆ ಸಪೋರ್ಟ್ ಮಾಡಿ ನಮ್ಗೆ ಏನಾದರೂ ಒಂದೇ ಒಂದು ಚಾನ್ಸ್ ಕೊಟ್ಟರೆ ಆ ಚಾನ್ಸ್ನಿಂದ ನಿಮ್ಮ ಫೋಟೋ ಸುದೀಪ್ ಸರ್ ಆಗಿರೋದು, ನಿಮ್ಮ ಫೋಟೋ ನಮ್ಮ ಜಗಲಿ ಮೇಲೆ ನಮ್ಮ ಫೋಟೋ ದೇವ್ರ ಜೊತೆ ಇಟ್ಟು ಪೂಜೆ ಅಂದರೆ ನಿಮ್ಮ ಫೋಟೋ ಪೂಜೆ ಮಾಡ್ತಾರೆ. ಯಾಕಂದರೆ ನಮಗೆ ಹೇಳ್ಕೊಳಕ್ಕೆ ಅಲ್ಲಿ ಇಲ್ಲಿ ಏನಿಲ್ಲ, ಜಸ್ಟ್ ಇಂಥ ಈ ರೀತಿ ನಮ್ಮ ಕಂಟೆಂಟ್ ಕ್ರಿಯೇಟರ್ಗೆ ಒಂದು ಚಾನ್ಸ್ ಕೊಟ್ಟರೆ ಎಲ್ಲೋ ನಮ್ಮ ಲೈಫ್ ಚೇಂಜ್ ಆಗಿಬಿಡುತ್ತೆ. ಸಾಯೋರಿಗೆ ನಿಮ್ಗೆ ನೆನೆಸ್ತಾರೆ. ಇದು ಇಂಪಾರ್ಟೆಂಟ್ ನಮ್ಮ ಈ ಕಂಟೆಂಟ್ ಕ್ರಿಯೇಟರ್ಸ್ದು ಇರಲಿ. ಇದೇ ರೀತಿ ಸದಾಕಾಲ ನಾನು ಅಂತೇನಲ್ಲ, ನಾನು ಹೋಗ್ಬೇಕು ಅವ್ರು ಹೋಗ್ಬೇಕಂತ ಎಲ್ಲರಿಗೆ ಹತ್ತದಿಂದ ದಯವಿಟ್ಟು ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ಹೇಳ್ತೀನಿ, ಪ್ರತಿಯೊಬ್ಬರು ಕೂಡ ಪ್ರಯತ್ನ ಪಡಿ. ಆಗುತ್ತೆ. ಇವತ್ತು ನೀವು ಹೋಗ್ಬಾರ್ದು, ನಾಳೆ ಅವ್ರದ್ದು ಹೋಗ್ಬಾರ್ದು, ನಾಡ್ದೆ ನಾನು ಹೋಗ್ಬೋದು, ಯಾರಿಗೆ ಹೇಳೋಕ್ಕಾಗಲ್ಲ. ಅದು ನಮ್ಮ ಕೈಯಲ್ಲಿಲ್ಲ. ನಾವು ಕಷ್ಟಪಡ್ತಾ ಹೋಗ್ಬೋದು. ಆದರೆ ದೇವರ ಮೇಲ್ಗಡೆ ಆ ಕರುಣೆ ಇದೆ ತತ್ವಸ್ತಮ ಅಂದರೆ ಆಗುತ್ತೆ. ಇದಕ್ಕೆಲ್ಲ ಕಾರಣ ಏನು? ಆ ದೇವ್ರಂದ್ರೆ ಮೇಲ್ಗಡೆ ಇದ್ದವನು ದೇವರಲ್ಲ. ಈಗ ನೀವು ನೋಡ್ತಾರೆ, ನೀವೇ ಅಲ್ಲ, ನೀವು ತಥಾಸ್ತು ಅಂದರೆ ಹೋಗಿಬಿಡ್ತೀವಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಿಂದ ನಿಮ್ಗೆ ಹೇಳಿದ್ನಲ್ಲ, ನೀವೆಲ್ಲ ಮನಸ್ಸು ಮಾಡಿದ್ರೆ ಇಲ್ಲಿದ್ದ ಒಬ್ಬ ವ್ಯಕ್ತಿ ಇಲ್ಲಿ ತಂದಿಡ್ತಾರೆ, ಇಲ್ಲಿಂದ ಇಲ್ಲಿವರೆಗೆ ಹೋಗ್ತಾನೆ, ಇಲ್ಲಿಂದ್ರೆ ಇಲ್ಲಿವರೆಗೆ ಹೋಗ್ತಾನೆ. ಅದೇ ನೀವು ಮನಸ್ಸು ಮಾಡಿದ್ರೆ ಇಲ್ಲಿದ್ದವನು ಇಲ್ಲಿ ಕೂಡ ಬರ್ತಾನೆ. ಅದಕ್ಕೆಲ್ಲ ಇರೋ ಪವರ್ ಏನಂದ್ರೆ ಈ ಸೋಷಿಯಲ್ ಮೀಡಿಯಾ. ನಿಮ್ಮಿಂದ ಎಲ್ಲಿ ಬೇಕಾದರೂ ಹೋಗ್ಬೋದು. ಇದಕ್ಕೆಲ್ಲ ಮೇನ್ ಇಂಪಾರ್ಟೆಂಟ್. ಇನ್ನೊಂದು ತುಂಬ ಸಿಂಪಲ್, ಈ ಒಂದು ವಿಡಿಯೋ ಮಾಡ್ಬೇಕು ಅನಿಸ್ತು. ಯಾಕಂದ್ರೆ ತುಂಬ ನಂಗೆ ಕೂಡ ಇದು ಅನಿಸ್ತು, ನಮ್ಮ ಸ್ಪರ್ಧಿಗಳು ಹೋಗಿದಾರಲ್ಲ ನಮ್ಮ ಸೋಷಿಯಲ್ ಮೀಡಿಯಾದಿಂದ ಇದೇ ರೀತಿ ಮುಂದುಗಡೆ ಹೋಗಲಿ. ಇನ್ನು ಮುಂದೆ ತುಂಬ ಜನ ವಿಡಿಯೋ ಮಾಡಿರಲಿ ಮತ್ತು ಅದ್ರ ಜೊತೆ ಅವರು ಕೂಡ ಸೆಲೆಕ್ಟ್ ಆಗಲಿ. ನಾವೆಲ್ಲ ಆಗಲ್ಲ ಬಿಡಿ, ನಮ್ಗೆ ಗೊತ್ತಿದೆ. ಅದ್ರ ಬಿಟ್ಟು ನಿಮ್ಮ ಪ್ರೀತಿಯಿಂದ ನಮ್ಮ ಕಡೆ ಹೋದರೆ ಯಾರೇ ಗೆಲ್ಲಿ, ಬಿಗ್ ಬಾಸ್ ಅನ್ನೋದು ಯಾರೇ ವಿನ್ ಆಗಲಿ ಏನೇ ಆಗಲಿ, ಅದ್ರ ಬಿಟ್ಟು ಒಂದು ಖುಷಿ, ಆ ಖುಷಿನಿಂದ ಇರ್ತದೀನಿ ಆಗಲಿ. ಇನ್ನು ಮೊದಲೇ ಮಾಡ್ಬಿಟ್ಟು ಈ ಒಂದು ಯಾರೆಲ್ಲ ನೋಡ್ತಾರೆ ಪ್ರತಿಯೊಬ್ಬ ಕರ್ನಾಟಕ ಫ್ಯಾಮಿಲೀಸ್, ಅದ್ರ ಜೊತೆ ಇಡೀ ನಮ್ಮ ಕರ್ನಾಟಕ ಜನ ಎಲ್ಲರಿಗೂ ಇರ್ತದೀನಿ. ಸೋಷಿಯಲ್ ಮೀಡಿಯಾ ಅಂದರೆ ಕೀಳಾಗಿ ನೋಡಕ್ಕೆ ಹೋಗಲೇಬೇಡಿ, ನೀವು ನೋಡಲ್ಲ ಬಿಡಿ. ತುಂಬ ಜನ ಇದ್ದಾರೆ, ಅದ್ರ ಬಿಟ್ಟು ಅವ್ರಿಗೆಲ್ಲರಿಗೂ ಇರ್ತದೀನಿ. ಇಲ್ಲಿದ್ದ ವ್ಯಕ್ತಿ ಇಲ್ಲಿಂದ ಹೋಗ್ತಾನೆ. ಇದಕ್ಕೆಲ್ಲ ಕಾರಣ ಈ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದಲ್ಲಿ ಲೈಫ್ ಚೇಂಜ್ ಮಾಡ್ಕೋಬೋದು. ಈಗಿನ ದಿನಮಾನದಲ್ಲಿ ಎಲ್ಲ ಎಲ್ಲಿ ಹೋದ್ರೂ ಕೂಡ ಸೋಷಿಯಲ್ ಮೀಡಿಯಾ. ಅದಕ್ಕೋಸ್ಕರ ಇವಾಗಲೇ ಬನ್ನಿ, ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಿಮ್ಮೊಂದು ಹೊಸ ಜೀವನ ಕಟ್ಕೊಳ್ಳಿ, ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಇವತ್ತೊಂದು ಮುಗಿಸೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಬರ್ತೀನಿ. ಈ ಒಂದು ವಿಡಿಯೋ ದಯವಿಟ್ಟು ಎಲ್ಲ ನಮ್ಮ ಕನ್ನಡ ಟೆಕ್ಕಿಸ್ ಫ್ಯಾಮಿಲೀಸ್ ಯಾವತ್ತೂ ಕೇಳಿದ್ರೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಮ್ಮ ಇಡೀ ಕರ್ನಾಟಕ ಜನ ಅದ್ರ ಜೊತೆ ನಮ್ಮ ಕನ್ನಡ ಟೆಕ್ಕಿಸ್ ಫ್ಯಾಮಿಲೀಸ್ ಪ್ರತಿಯೊಬ್ಬರು ಕೇಳ್ತಾರೆ. ಈ ಒಂದು ವಿಡಿಯೋ ಬಿಗ್ ಬಾಸ್ ಟೀಮು ಮತ್ತು ಅದ್ರ ಜೊತೆ ನಮ್ಮ ಸುದೀಪ್ ಸರ್ ಮುಟ್ಟಿಸೋದು ಕೆಲಸ ನಿಮ್ಮದು ಅಷ್ಟೇ ಅಂತ ಇವತ್ತು ಮುಗಿಸ್ತೀನಿ. ಬರ್ತೀವಿ ಕನ್ನಡ ಟೆಕ್ಕಿಸ್ ಫ್ಯಾಮಿಲೀಸ್ ಎಲ್ಲರೂ ಕೂಡ ಚೇಂಜ್ ಮತ್ತೆ ಸಿಗ್ತೀನಿ ಅಷ್ಟೇ. ಎಲ್ಲರಿಗೆ ಬಾಯ್.